ನಮಸ್ಕಾರ, ನಿಮ್ ಜೊತೆ ಇದೆ PNS ನ್ಯೂಸ್ ನೆಟ್ವರ್ಕ್. ನೀವು ನೋಡ್ತಿದ್ದೀರಾ PNS ವಿಸ್ತಾರ. ನಾನು ನಿಖಿಲ್ ಜೋಶಿ. ಯಾವುದೇ ಒಂದು ವಿಷಯದಲ್ಲಿ ನಿರ್ಧಾರ, ಪರಿಹಾರ, ಕಲಿಕೆ, ತಿಳುವಳಿಕೆ ಸಿಗ್ಬೇಕಾದ್ರೆ ಆ ವಿಷಯದ ಬಗ್ಗೆ ಒಂದು ಒಳ್ಳೆ ಚರ್ಚೆ ಆಗ್ಬೇಕು. ಒಂದು ಒಳ್ಳೆ ಚರ್ಚೆ ಯಾವಾಗ ಆಗುತ್ತಂದ್ರೆ ಅರ್ಥಪೂರ್ಣ, ಜನಕೇಂದ್ರಿತ ಪ್ರಶ್ನೆಗಳನ್ನ ಕೇಳಿದಾಗ. ಇವತ್ತು ನಾವು ಕೇಳ್ತಿರೋ ಪ್ರಶ್ನೆ, ನಿಜಕ್ಕೂ ಬಿ ನಾಗೇಂದ್ರ ಅವರ ರಾಜೀನಾಮೆ ಆಗತ್ತಾ? ಅವರು ರಾಜೀನಾಮೆ ಕೊಡ್ತಾರಾ? ರಾಜೀನಾಮೆ ಕೇಳಿದಾರಾ? ಹೀಗೆ ಹತ್ತಾರು ಪ್ರಶ್ನೆಗಳಿದೆ. ಕಳೆದ ಕೆಲವು ವಾರಗಳಿಂದ ಯಾವಾಗ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಮುಗೀತು, ಸಮಾರಂಭ ಸ್ವೀಕಾರಕ್ಕೆ ಮಾತ್ರ ಸೀಮಿತ ಆಯಿತು. ಅದಾದ್ಮೇಲಿಂದ ಬರೀ ವಿವಾದನೆ. ಇಲ್ಲಿ ಪ್ರಶ್ನೆ ಇರೋದು, ಯಾವ ಯಾವ ಆಯಾಮದಲ್ಲಿ ಯಾವ ಯಾವ ಲೆಕ್ಕಾಚಾರಗಳನ್ನ ಇಟ್ಕೊಂಡು ಎರಡೂ ಪಕ್ಷಗಳು, ಬಿಜೆಪಿ ಮತ್ತೆ ಕಾಂಗ್ರೆಸ್, ಈ ಒಂದು ಪ್ರಕರಣದಲ್ಲಿ ತಮ್ಮ ಒಂದು ಪಾತ್ರವನ್ನ ನಿಭಾಯಿಸ್ತಿದ್ದಾರೆ. ಕೊಡ್ತಿರುವಂತಹ ಹೇಳಿಕೆ, ತಗೊಂಡಂತಹ ನಿರ್ಧಾರ, ನಡೀತಿರುವಂತ ಒಂದು ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ, ಅದು ಪಾದಯಾತ್ರೆ. ಅದ್ರ ಹಿಂದೆ ಇರುವಂತ ಉದ್ದೇಶ ಏನು? ಇದೆಲ್ಲದರ ನಡುವೆ ಹೈಕಮಾಂಡ್ ಏನ್ ಮಾಡ್ತಿದೆ, ಈ ನಾಗೇಂದ್ರ ಅವರ ಸುತ್ತಮುತ್ತ ಇರುವಂತಹ ಈ ವಿವಾದವನ್ನ ಬಳಸ್ಕೊಂಡು ತಾವು ಯಾರ ಆಶ್ವಾಸನೆಯನ್ನ ಪೂರೈಸಬೇಕು ಅಂತ ಅನ್ಕೊಂಡಿದಾರೋ ಅದನ್ನು ಇದರಲ್ಲೇ ಸೇರಿಸಿ ಮುಗಿಸ್ಬಿಡೋಣ ಅನ್ನೋ ಒಂದು ಉದ್ದೇಶವನ್ನ ಹೊಂದಿದ್ಯಾ ಹೈಕಮಾಂಡ್ ಅನ್ನೋದು ನಮ್ಮ ಪ್ರಶ್ನೆ. ಇವತ್ತಿನ ಚರ್ಚೆಯ ವಿಷಯ ಸರ್ಜರಿ ಭರ್ಜರಿ. ಯಾರಿಗೆ ಸರ್ಜರಿ, ಯಾರಿಗೆ ಭರ್ಜರಿ, ಅದು ಒಂದು ಪ್ರಶ್ನೆಯಾಗೆ ಉಳಿದಿದೆ. ಈ ಚರ್ಚೆಯ ವಿಸ್ತಾರವನ್ನ ನಿರ್ಧರಿಸೋ ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ. ಕಾಂಗ್ರೆಸ್ ಸರ್ಕಾರ ಸಚಿವ ನಾಗೇಂದ್ರ ರಾಜೀನಾಮೆ ವಿಷಯದಲ್ಲಿ ಮಾಡಿದ್ರೂ ಕಷ್ಟ, ಮಾಡದಿದ್ರೂ ನಷ್ಟ ಎಂಬ ಪರಿಸ್ಥಿತಿಯನ್ನ ಎದುರಿಸ್ತಿದ್ಯಾ? ಕೊಟ್ರೆ ವಿರೋಧ ಪಕ್ಷದವರು ಬಿಜೆಪಿ ಮತ್ತೆ JDS ಇಬ್ರು ಹೇಳ್ತಾರೆ, ನೋಡಿದ್ರ ನಾವಿಷ್ಟು ಒತ್ತಡ ಹಾಕಿದ್ವಿ, ನೀವು ಮಾಡಿದ್ರಿ, ನೀವು ಕೊಟ್ಬಿಟ್ರಿ. ಕೊಡದೇ ಇದ್ರೆ ಬಿಜೆಪಿ ಮತ್ತೆ JDS, ಹೆಚ್ಚಾಗಿ ಬಿಜೆಪಿ, ತನ್ನ ರಾಜಕೀಯ ಲಾಭಕ್ಕಾಗಿ ಈ ರಾಜೀನಾಮೆ ನೀಡದೇ ಇರೋದನ್ನ ಬೇರೆ ಬೇರೆ ರೀತಿಯಲ್ಲಿ, ಬೇರೆ ಬೇರೆ ಸಂದರ್ಭಗಳಲ್ಲಿ, ವೇದಿಕೆಗಳ ಮೇಲೆ ಬಳಸ್ಕೊಳ್ಳುವಂತ ಒಂದು ನೇರ ರಾಜಕೀಯ ಪ್ರಯತ್ನವನ್ನ ಮಾಡುತ್ತೆ. ಇನ್ನು ಮುಖ್ಯಮಂತ್ರಿಗಳ ಒಳಾರ್ಥ ಹೇಳಿಕೆಯ ಪ್ರಕಾರ ರಾಜೀನಾಮೆ ಆಗಿದ್ದೇ ಆದ್ರೆ ಬಿಜೆಪಿ ತನ್ನ ಪಾದಯಾತ್ರೆ ಪ್ಲಾನ್ ಮುಂದುವರಿಸುತ್ತಾ? ಇಲ್ಲಿವರೆಗೂ ಏನ್ ಹೇಳಿದ್ರು, ನಾಗೇಂದ್ರ ಅವರ ಸಚಿವಗಿರಿ ವಿರುದ್ಧ ನಾವು ಪಾದಯಾತ್ರೆ ಮಾಡ್ತಿದ್ದೀವಿ ಅಂತ ಮುಖ್ಯಮಂತ್ರಿಗಳು ಒಳಾರ್ಥ ಇರುವಂತ ಒಂದಷ್ಟು ಹೇಳಿಕೆಗಳನ್ನ ನೀಡಿದ್ದಾರೆ. ನಿನ್ನೆನೂ ನೀಡಿದ್ದಾರೆ, ಇವತ್ತು ದೆಹಲಿನಲ್ಲೂ ಮಾತಾಡಿದ್ದಾರೆ. ಅದರ ಪ್ರಕಾರ ರಾಜೀನಾಮೆಯ ಸಾಧ್ಯತೆಗಳು ಹೆಚ್ಚು ಅನ್ನೋ ರೀತಿಯಲ್ಲಿ ಕಂಡು ಬರ್ತಿದೆ. ಆ ರೀತಿ ವಿಶ್ಲೇಷಣೆ ಮಾಡೋದಕ್ಕೆ ಆಸ್ಪದ ಇದೆ. ಹೀಗಿದ್ದಾಗ ಇಲ್ಲಿ ರಾಜೀನಾಮೆ ಬಂದಿದ್ದೇ ಆದ್ರೆ ಬಿಜೆಪಿ ಕಂಟಿನ್ಯೂ ಮಾಡತ್ತಾ ತನ್ನ ಪಾದಯಾತ್ರೆ ಪ್ಲಾನ್ ಅನ್ನ? ದಲಿತ ಮತಗಳು, ಅದರಲ್ಲಿಯೂ ನಿರ್ದಿಷ್ಟವಾಗಿ ಹೇಳ್ಬೇಕಾದ್ರೆ ಪರಿಶಿಷ್ಟ ಪಂಗಡದ ಮತಗಳಿಗಾಗಿ ನಡೀತಿದ್ಯಾ ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷಗಳ ನಡುವೆ ಒಂದು ಜಾಗೃತಿ ಜಗ್ಗಾಟ. ಈ ಜಾಗೃತಿ ಜಗ್ಗಾಟ ಅಂತ ನಾವು ಯಾಕೆ ಕರಿತಾ ಇದ್ದೀವಿ ಅಂದ್ರೆ, ಬಿಜೆಪಿ ಹೇಳುತ್ತೆ, ನೋಡ್ರಿ ಪರಿಶಿಷ್ಟ ಪಂಗಡದವರೆಲ್ಲ ಗಮನ ಕೊಟ್ಟು ನೋಡ್ಬೇಕು, ವಾಲ್ಮೀಕಿ ಸಮುದಾಯದವರು ವಿಶೇಷವಾಗಿ ಕೇಳಬೇಕು. ಇಲ್ಲಿ ಆದಂತ ಹಗರಣ ವಾಲ್ಮೀಕಿ ನಿಗಮದಲ್ಲೇ ಆದಂತ ಹಗರಣ. ಈ ದುಡ್ಡು ಸೇರ್ಬೇಕಾಗಿದ್ದು ವಾಲ್ಮೀಕಿ ಸಮುದಾಯದವರಿಗೆ, ಅಲ್ಲಿನ ಯುವ ಜನತೆಗೆ ಕೌಶಲ್ಯಾಭಿವೃದ್ಧಿ, ತರಬೇತಿ, ಈ ರೀತಿ ಹತ್ತಾರು ರಚನಾತ್ಮಕ ಕಾರ್ಯಕ್ರಮಗಳ ಫಲವನ್ನ, ಒಂದು ಲಾಭವನ್ನ ಪಡ್ಕೋಬೇಕಾದಂತ ಸಮುದಾಯ ನಿಮ್ದು. ಆದ್ರೆ ನಿಮ್ಮ ಸಮುದಾಯದವರೇ ಆದ, ನೀವೇ ಚುನಾವಣೆಯಲ್ಲಿ ಗೆಲ್ಲಿಸಿ ಕಳಿಸಿದ ಬಿ ನಾಗೇಂದ್ರ ಅವರು ನಿಮ್ಗೆ ಅನ್ಯಾಯ ಮಾಡಿದ್ರು ಅಂತ ಜಾಗೃತಿಯನ್ನು ಅವರು ಮೂಡಿಸೋ ಪ್ರಯತ್ನ ಮಾಡ್ತಿದ್ರೆ ಕಾಂಗ್ರೆಸ್ ಈಗಾಗಲೇ ಬಿ ನಾಗೇಂದ್ರ ಅವರು ಸದನದಲ್ಲೂ ಹೇಳಿದ್ರು, ಬಿಜೆಪಿ ಅವ್ರಿಗೆ ಒಬ್ಬ ದಲಿತ ಸಚಿವ ಆಗೋದು, ಒಬ್ಬ ಯಶಸ್ವಿ ನಾಯಕ ಆಗೋದು ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದರಲ್ಲೂ ವಿಶೇಷವಾಗಿ ಪರಿಶಿಷ್ಟ ಪಂಗಡದವ್ರ ಬಗ್ಗೆ ಬಿಜೆಪಿಯಲ್ಲಿ ಒಂದು ಅಪಸ್ವರ, ಅಸಮಾಧಾನ ಇದೆ ಅನ್ನೋದನ್ನ ಬಿಂಬಿಸುವಂತ ಪ್ರಯತ್ನ ಮಾಡಿದ್ರು. ಅಂದ್ರೆ ಅವ್ರು ಒಂದ್ ರೀತಿ ಜಾಗೃತಿಯನ್ನ ಮೂಡ್ಸಕ್ ಹೋದ್ರೆ, ಇವ್ರು ಇನ್ನೊಂದು ರೀತಿ ಜಾಗೃತಿಯನ್ನ ಮೂಡ್ಸಕ್ ಹೋದ್ರು. ಅಲ್ಲಿಗೆ ಶುರು ಆಯ್ತು ಜಾಗೃತಿ ಜಗ್ಗಾಟ. ಇನ್ನ ಸಚಿವ ನಾಗೇಂದ್ರರ ರಾಜೀನಾಮೆ ಪರಿಸ್ಥಿತಿಯನ್ನ ಹೈಕಮಾಂಡ್ ತಾನು ಕೊಟ್ಟ ಸರಿಪಡಿಸುವ ಆಶ್ವಾಸನೆಯನ್ನ ಪೂರೈಸಿಕೊಳ್ಳೋಕೆ ಬಳಸ್ಕೊತ. ಇಲ್ಲಿ ಲೇಔಟ್ ಕೃಷ್ಣಪ್ಪ ಅವರು ವಿಜಯನಗರದ ಶಾಸಕರು, ಅವರು ಅಸಮಾಧಾನಗೊಂಡಿದ್ದಾರೆ ಅಂದಾಗ ರಾಷ್ಟ್ರೀಯ ನಾಯಕರು, ಕರ್ನಾಟಕದ ಉಸ್ತುವಾರಿನೂ ಇದ್ದಾರೆ, ರಣದೀಪ್ ಸುರ್ಜೇವಾಲಾ ಅವರು ಸೇರಿದಂತೆ ಮುಖ್ಯಮಂತ್ರಿಗಳು ಕೂಡ ಅವ್ರ ಮನೆಗೆ ಹೋಗಿ ಇಲ್ಲ ಒಂದು ತಪ್ಪಾಗಿದೆ, ನಾವು ಸರಿಪಡಿಸ್ತೀವಿ ಅನ್ನೋ ಆಶ್ವಾಸನೆ ಕೊಟ್ಟರು ಅಂತ ಕಾಂಗ್ರೆಸ್ನ ಹಿರಿಯ ನಾಯಕರಾದ ಕೃಷ್ಣಪ್ಪ ಅವ್ರು ಖುದ್ದು ತಾವೇ ಹೇಳಿದ್ದಾರೆ. ಈಗಲೂ ಕೂಡ ಕೃಷ್ಣಪ್ಪ ಅವರ ಆಸುಪಾಸು ಓಡಾಡುವಂತಹ ವ್ಯಕ್ತಿಗಳನ್ನ ಮಾತಾಡ್ಸಿದ್ರೆ ಅವ್ರು ಹೇಳ್ತಾರೆ, ಕೆಲವೇ ದಿನಗಳಲ್ಲಿ ಅವರು ಮಂತ್ರಿ ಆಗ್ತಾರೆ ಅಂತ. ಈ ಆಶ್ವಾಸನೆ ಅವ್ರಿಗೆ ಎಲ್ಲಿಂದ ಬರ್ತಿದೆ? ಹೈಕಮಾಂಡ್ ಸರಿಪಡಿಸ್ತೀವಿ ಅನ್ನೋದು ಹೇಳಿದ್ದೇ ಆದ್ರೆ ನಿಜಕ್ಕೂ ಸರಿಪಡಿಸುವಂತ ಪ್ರಯತ್ನಕ್ಕೆ ಈಗ ಒಂದು ರೀತಿ ವಾತಾವರಣ ನಿರ್ಮಾಣ ಆಗ್ತಾ ಇದೆಯಾ? ಹೇಗಿದ್ರೂ ಸರ್ಜರಿ ಮಾಡಬೇಕು, ಭರ್ಜರಿಯಾಗಿ ಒಂದು ಸರ್ಜರಿ ಮಾಡಿಬಿಟ್ರೆ 2-3 ಜನ ಹೊರಗೆ ತೆಗೆದು 2-3 ಜನ ಒಳಗೆ ಹಾಕಿ ಆರಾಮಾಗಿ ಸಂಪುಟದಲ್ಲಿ ಒಂದು ಸಮತೋಲನವನ್ನ ತಂದು
ಒಂದು ಸುಸ್ಥಿರವಾದ ಸರ್ಕಾರ ಆಡಳಿತವನ್ನ ಮುಂದಿನ 2 ವರ್ಷಗಳ ಕಾಲ ಕೊಡೋದಕ್ಕೆ ನಾವು ಮುಂದಾಗ್ತೀವಿ ಅನ್ನೋ ಒಂದು ನಿಲುವಿಗೆ ಹೈಕಮಾಂಡ್ ಮತ್ತೆ ರಾಜ್ಯ ನಾಯಕತ್ವ ಎರಡು ಬರುತ್ತಾ ಅನ್ನೋದು ಪ್ರಶ್ನೆ. ಈ ಚರ್ಚೆಯಲ್ಲಿ ನನ್ನ ಜೊತೆ ಭಾಗವಹಿಸ್ತಾರೆ ಸುಭಾಷ್ ಹೂಗಾರ್ ಅವರು ಹಿರಿಯ ಪತ್ರಕರ್ತರಿದ್ದಾರೆ, ರಾಜಕೀಯ ವಿಶ್ಲೇಷಕರಿದ್ದಾರೆ. ಅವ್ರ ಜೊತೆಯಲ್ಲಿ ನನ್ನ ಜೊತೆ ಇರ್ತಾರೆ ಅಶೋಕ್ ಗೌಡ್ರು, ಬಿಜೆಪಿಯ ವಕ್ತಾರರು. ನನ್ನ ಜೊತೆ ಮಹೇಶ್ ಅವರು ಇರ್ತಾರೆ, JDS ನ ವಕ್ತಾರರು, ಹಾಗೂ ರಘು ದೊಡ್ಡೇರಿಯವರು ಕಾಂಗ್ರೆಸ್ ಇಂದ. ಎಲ್ರಿಗೂ ಸ್ವಾಗತ. ಸುಭಾಷ್ ಹೂಗಾರ್ ಅವರಿಂದಾನೇ ಶುರು ಮಾಡ್ತೀನಿ. ಸುಭಾಷ್ ಹೂಗಾರ್ ಅವರೇ, ನನ್ನ ಧ್ವನಿ ಕೇಳ್ತಿದೆ ಅನ್ಕೋತೀನಿ. ನಿಖಿಲ್ ಮಾತಾಡ್ತೀನಿ. ಸ್ವಾಗತ ನಿಮ್ಗೆ PNS ವಿಸ್ತಾರಕ್ಕೆ. ಥ್ಯಾಂಕ್ಸ್ ಫಾರ್ ಯರ್ ಟೈಮ್. ಕೇಳ್ತಿದ್ಯಾ? ಸುಭಾಷ್ ಸರ್, ಏನಾಗಿದೆ ಅಂದ್ರೆ ಇಲ್ಲಿ ಹೈಕಮಾಂಡ್ ಅಂದ್ರೆ ನಾನು ಕೇಳಿದಂತ 4ನೇ ಪ್ರಶ್ನೆಯಿಂದಾನೇ ಶುರು ಮಾಡೋಣ. ಹೈಕಮಾಂಡ್ಗೆ ಇದು ಒಂದು ರೀತಿ ಸವಾಲು, ಅಫ್ಕೋರ್ಸ್. ಆದ್ರೆ ಈ ಸವಾಲನ್ನ, ಈ ಚಾಲೆಂಜ್ ನ ಆಪರ್ಚುನಿಟಿ ಆಗಿ ಬದಲಾಯಿಸ್ಕೊಳ್ಳುತ್ತಾ ಹೈಕಮಾಂಡ್ ಅನ್ನೋದೇ ಪ್ರಶ್ನೆ. ಯಾಕೆ ಆಪರ್ಚುನಿಟಿ ಅಂದ್ರೆ ಅಸಮಾಧಾನಿತರು ಇನ್ನೂ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಕೆಲವು ವ್ಯಕ್ತಿಗಳ ಅಸಮಾಧಾನವನ್ನ ಕಡೆಗಾಣಿಸೋ ಹಾಗಿಲ್ಲ ಇವಾಗ ಹೈಕಮಾಂಡ್. ಹೀಗಿರುವಂತ ಪರಿಸ್ಥಿತಿಯಲ್ಲಿ ಈ ನಾಗೇಂದ್ರ ಸುತ್ತಮುತ್ತ ಇರುವಂತ ವಿವಾದವನ್ನ ಸಂಪುಟದಲ್ಲಿ ಸರ್ಜರಿ ಮಾಡ್ಬಿಡೋದಕ್ಕೆ, ಒಂದು 3-4 ಬದಲಾವಣೆಗಳು ಮಾಡೋದಕ್ಕೆ ಬಳಸ್ಕೋಬಹುದಾ? ಇಲ್ಲ, ಖಂಡಿತವಾಗಿಯೂ ಆ ತರ ಒಂದು ಸಾಧ್ಯತೆಗಳು ಮತ್ತು ಲಕ್ಷಣಗಳು ಎರಡೂ ಕೂಡ ಕಾಣ್ತಾ ಇದ್ದಾವೆ ನಿಖಿಲ್. ಒಂದು, DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ 3 ತಿಂಗಳು ಆಗ್ತಾ ಬಂತು. 3 ತಿಂಗಳ ಆದ್ರೂ ಕೂಡ ಇವರು ಈ ಸಂಪುಟ ವಿಸ್ತರಣೆ, ಅವರ ಖಾತೆ ಹಂಚಿಕೆ, ಆಮೇಲೆ ಇವರ ಅಸಮಾಧಾನ, ಅದನ್ನ ಸಮಾಧಾನ ಪಡಿಸೋದು, ಇದರಲ್ಲೇ ಇವರ ಸಮಯ ಹೋಗ್ತಾ ಇದೆ. 3 ತಿಂಗಳಾಯ್ತು, ಬಹಳಷ್ಟು ಸಮಯ ಉಳಿದಿಲ್ಲ. ಈಗ ಆದಷ್ಟು ಶೀಘ್ರದಲ್ಲಿ ಈ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ಒಂದು ಸ್ಮೂತ್ ಅಡ್ಮಿನಿಸ್ಟ್ರೇಷನ್ ಅನ್ನ ಮಾಡಬೇಕು ಅನ್ನುವ ವಿಚಾರ ಖಂಡಿತವಾಗಿಯೂ ಮುಖ್ಯಮಂತ್ರಿಗೂ ಇರುತ್ತೆ, ಹೈಕಮಾಂಡ್ಗೂ ಇರುತ್ತೆ. ಈಗ ನೀವು ಹೇಳೋ ಹಾಗೆ ಒಂದು ಅವಕಾಶ ಬಂದಿದೆ. ಏನಂದ್ರೆ, ಒಂದು ಸಂಪುಟದಲ್ಲಿರುವಂತ ಒಂದು ಖಾಲಿ ಸ್ಥಾನ, ಅದನ್ನ ತುಂಬಬೇಕು. ಅದರ ಜೊತೆಗೆ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸಿ ವಿರೋಧ ಪಕ್ಷಗಳು ಹೋರಾಟವನ್ನ ಮಾಡ್ತಾ ಇದ್ದಾವೆ. ಕಲಾಪ ನಡೀಲಿಕ್ಕೆ ಕೊಟ್ಟಿಲ್ಲ, ಎಲ್ಲ ಕಲಾಪ ಕೂಡ ವ್ಯರ್ಥ ಆಗೋಯ್ತು. ಅದೇ ವಿಷಯವನ್ನ ಇಟ್ಕೊಂಡು ಸೆಪ್ಟೆಂಬರ್ 1ರಿಂದ ಈಗ ಪಾದಯಾತ್ರೆ ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ. ಹೀಗಾಗಿ ಇದೇ ಒಂದು ಸಮಯದೊಳಗಡೆ, ಇದೇ ಒಂದು ಸಂದರ್ಭದೊಳಗಡೆ ನಾಗೇಂದ್ರ ಅವರನ್ನ ರಾಜೀನಾಮೆ ಕೊಡಿಸೋದ್ರ ಮೂಲಕ ಬಹಳಷ್ಟು ಸಮಸ್ಯೆಗಳಿಗೆ ಅವರು ಉತ್ತರವನ್ನ ಕಂಡುಕೊಳ್ಬಹುದು. ಮತ್ತು ಅದೇ ಸಮಯದೊಳಗಡೆ ಇನ್ನೂ 1-2 ಏನು ಬದಲಾವಣೆಗಳನ್ನ ಸಂಪುಟಕ್ಕೆ ಮಾಡಿದ್ರೆ, ಒಂದು ಮೈನರ್ ಸರ್ಜರಿ ಏನಾದ್ರೂ ಮಾಡಿದ್ರೆ ಮೋರ್ ಆರ್ ಲೆಸ್ ಸ್ವಲ್ಪ ಸ್ಮೂತ್ ಆಗಬಹುದು. ಅದಾದ್ಮೇಲೆ ಯಾರು ಅತೃಪ್ತ ಇರೋದಿಲ್ಲ, ಅಸಮಾಧಾನ ಇರೋದಿಲ್ಲ ಅಂತ ಹೇಳಿಕ್ಕೆ ಆಗಲ್ಲ. ಖಂಡಿತವಾಗಿನೂ ಕೂಡ ಈ ಅಸಮಾಧಾನಿತರು ಇದ್ದೇ ಇರ್ತಾರೆ. ಆದ್ರೆ ಈಗ ಸದ್ಯಕ್ಕೆ ಏನು ಒಂದು ಬಹಳ ದೊಡ್ಡ ಪ್ರಮಾಣದ, ವಿಶೇಷವಾಗಿ ಎಂ ಕೃಷ್ಣಪ್ಪ ಅವರ ವಿಚಾರದಲ್ಲಿ, ಬಸವರಾಜ್ ಶಿವನ್ ಅವರ ವಿಷಯದಲ್ಲಿ ಯಾವ ರೀತಿಯಾದಂತಹ ಒಂದು ಅಸಮಾಧಾನ ಬಹಳ ತಾರಕಕ್ಕೆ ಹೋಗಿದೆ. ಅದಕ್ಕೆ ಅದರದೇ ಆದಂತಹ ಕಾರಣಗಳಿವೆ. ಇವುಗಳನ್ನ ಅನಿವಾರ್ಯತೆ ಇದೆ. ಈ ಸಂದರ್ಭವನ್ನು ಬಳಸ್ಕೊಂಡು ಮುಖ್ಯಮಂತ್ರಿಗಳು ಆ ಕೆಲಸ ಮಾಡಬಹುದು ಅಂತ ನನಗೆ ಅನಿಸ್ತಾ ಇದೆ.